ಸಿ ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲ ಕಡೆ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ಗಳನ್ನು ಕೇಳ್ತಾ ಇದ್ದೇವೆ. ಯಾವ ಮೀಡಿಯಾದಲ್ಲಿ ನೋಡಿದರೂ ಕೂಡ ಮಾರ್ಕೆಟಿಗೆ ಆಲ್ ಟೈಮ್ ಹೈಯಲ್ಲಿದೆ, ಇನ್ನೂ ಮಾರ್ಕೆಟ್ ರಿವರ್ಸ್ ಆಗ್ಬೋದಾ ಅಥವಾ ಇನ್ನೂ ಮಾರ್ಕೆಟ್ ಇದೇ ರ್ಯಾಲಿಯನ್ನು ಕಂಟಿನ್ಯೂ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಹಲವಾರು ಚರ್ಚೆಗಳು ನಡೀತಾ ಇವೆ. ಹಲವರು ಈ ಚರ್ಚೆಗಳನ್ನು ಕೇಳಿ ಪ್ಯಾನಿಕ್ ಆಗಿರೋದು ಕೂಡ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಆಲ್ ಟೈಮ್ ಹೈ ಅಂದರೆ ಏನು, ಯಾವಾಗ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿರುತ್ತೆ, ಇಲ್ಲಿದ್ದಾಗ ನಾವು ಏನನ್ನು ಪ್ರೆಡಿಕ್ಟ್ ಮಾಡ್ಬೋದು, ಈ ಸ್ಟೇಜಲ್ಲಿ ಮಾರ್ಕೆಟ್ ಅನ್ಪ್ರೆಡಿಕ್ಟೇಬಲ್ ಆಗಿರುತ್ತೋ ಅಥವಾ ಇದು ಕ್ಲಿಯರ್ ಆಗಿ ಇನ್ನೂ ಏನು ಹೆಚ್ಚಿನ ಮಾರ್ಕೆಟ್ ಮೂಮೆಂಟನ್ನು ಇಂಡಿಕೇಟ್ ಮಾಡುತ್ತೋ ಅಥವಾ ನಾವು ಈ ಪೊಸಿಷನಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಎಕ್ಸಿಟ್ ಆಗಬೇಕಾ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಅದರ ಜೊತೆಗೆ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ನಮ್ಮ ಟ್ರೇಡಿಂಗ್ ಪ್ಲ್ಯಾನ್ ಹೇಗಿರಬೇಕು ಅನ್ನೋ ಎಲ್ಲ ಇನ್ಫಾರ್ಮೇಷನನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾವು ಇಲ್ಲಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ. ನಾವಿಲ್ಲಿ ನಿಫ್ಟಿ ಚಾರ್ಟನ್ನು ನೋಡೋಣ. ನಾನಿಲ್ಲಿ ಮಂತ್ಲಿ ಟೈಮ್ ಫ್ರೇಮಲ್ಲಿ ನಿಮಗೆ ನಿಫ್ಟಿಯ ಮೂಮೆಂಟನ್ನು ತೋರಿಸ್ತಾ ಇದ್ದೇನೆ. ಸೊ ನೀವಿಲ್ಲಿ ನೋಡಿದ್ರೆ ನಿಫ್ಟಿ ಕಂಟಿನ್ಯೂಸ್ ಆಗಿ ಲಾಂಗ್ ಟರ್ಮಲ್ಲಿ ನೋಡಿದಾಗ ಅಪ್ವರ್ಡ್ ಮೂಮೆಂಟನ್ನು ತೋರಿಸ್ತಾ ಇದೆ. ಸೊ ಈ ಆಲ್ ಟೈಮ್ ಹೈ ಅಂದರೆ ಏನು, ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಮೊದಲು ನೋಡೋಣ. ಯಾವಾಗ ನಿಫ್ಟಿ ಅದರ ಹೈಯೆಸ್ಟ್ ಪಾಯಿಂಟನ್ನು ಬ್ರೇಕ್ ಮಾಡುತ್ತೋ ಆಗ ನಾವು ನಿಫ್ಟಿ ಆಲ್ ಟೈಮಲ್ಲಿದೆ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರೆ 2016 ಇದು ನಿಫ್ಟಿಯ ಹೈಯೆಸ್ಟ್ ಪಾಯಿಂಟ್ ಆಗಿತ್ತು, ಅಂದರೆ ಅರೌಂಡ್ 8780 ಲೆವೆಲ್ಸ್. ಅದಾದ ನಂತರ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ 2018 ಫಾರ್ಮ್ ಆಯಿತು. ಅಂದರೆ ಇಲ್ಲಿ ಈ ಆಲ್ ಟೈಮ್ ಹೈಯನ್ನು ನಿಫ್ಟಿ ಬ್ರೇಕ್ ಮಾಡಿ ಎಗೇನ್ ನೆಕ್ಸ್ಟ್ ಆಲ್ ಟೈಮ್ ಹೈಯನ್ನು ಕ್ರಿಯೇಟ್ ಮಾಡಿತು. ಅದಾದ ನಂತರ ಸ್ವಲ್ಪ ಪುಲ್ ಬ್ಯಾಕ್ ಆಗಿ ಮತ್ತೆ ಅರೌಂಡ್ 2018 ಇನ್ನೊಂದು ಹೈ ಕ್ರಿಯೇಟ್ ಆಯಿತು. ಸೊ ಹೀಗೆ ನೀವು ನೋಡ್ತಾ ಹೋದರೆ ಎವ್ರಿ ಟೈಮ್ ನಿಫ್ಟಿ ನ್ಯೂ ಹೈಸನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಮತ್ತೆ ನೀವಿಲ್ಲಿ ನೋಡಿದ್ರೆ ಇದು ಪ್ಯಾಂಡಮಿಕ್ಕಿಂದಾಗಿ ಒಂದು ದೊಡ್ಡ ಫಾಲ್ ಆಯಿತು, ಆಮೇಲೆ ಇನ್ನೂ ಫಾಸ್ಟರ್ ಫೇಸಲ್ಲಿ ಮಾರ್ಕೆಟ್ ಮೂವ್ ಆಯಿತು ಆ್ಯಂಡ್ 2021 ಮತ್ತೊಂದು ಹೈಯೆಸ್ಟ್ ಪಾಯಿಂಟನ್ನು ನಿಫ್ಟಿ ಕ್ರಿಯೇಟ್ ಮಾಡಿತು. ಆಮೇಲೆ ಸ್ವಲ್ಪ ಟೈಮ್ ಎಗೇನ್ ನಾವು ಪುಲ್ ಬ್ಯಾಕನ್ನು ನೋಡಿದ್ವಿ. ಇಲ್ಲಿ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮಿಗೆ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿತ್ತು, ಅಂದರೆ ಡಿಸೆಂಬರ್ 2022 ಆ್ಯಂಡ್ ಈಗ ಮತ್ತೆ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿದೆ. ಸೊ ಇದು ಎಸೆನ್ಷಿಯಲಿ ಏನನ್ನು ಸಿಗ್ನಿಫೈ ಮಾಡುತ್ತೆ ಅಂದರೆ ಮಾರ್ಕೆಟಿನ ಓವರಾಲ್ ನೇಚರ್ ಅಪ್ವರ್ಡ್ ಮೂಮೆಂಟ್ ಆಗಿರುತ್ತೆ. ಅಲ್ಲಲ್ಲಿ ನಾವು ಪುಲ್ ಬ್ಯಾಕನ್ನು ನೋಡಿದರೂ ಕೂಡ ಓವರಾಲ್ ಪಿಕ್ಚರ್ ನೋಡಿದ್ರೆ ಮಾರ್ಕೆಟ್ ಯಾವತ್ತಿದ್ರೂ ಲಾಂಗ್ ಟರ್ಮಲ್ಲಿ ಅಪ್ ಟ್ರೆಂಡ್ ಮೂಮೆಂಟನ್ನು ತೋರಿಸ್ತಾ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಪ್ಯಾನಿಕ್ ಆಗುವಂತಹ ಅಗತ್ಯ ಇಲ್ಲ. ಸೊ ಅಲ್ಲಲ್ಲಿ ಪುಲ್ ಬ್ಯಾಕ್ಗಳು ಖಂಡಿತ ಬರುತ್ತೆ, ಆದರೆ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ಅಪ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ. ಸೊ ಈಗ ಮಾರ್ಕೆಟ್ ಯಾವಾಗ ಆಲ್ ಟೈಮ್ ಹೈಯಲ್ಲಿರುತ್ತೆ ಅಂತ ತಿಳ್ಕೊಳ್ಳೋಣ. ಯಾವಾಗ ಭಾರತಕ್ಕೆ ವಿದೇಶಿ ಹಣಗಳು ಹೆಚ್ಚು ಹೆಚ್ಚು ಫ್ಲೋ ಆಗುತ್ತೋ ಆಗ ಮಾರ್ಕೆಟ್ ರ್ಯಾಲಿ ಮೋಡಲ್ಲಿರುತ್ತೆ, ಹಾಗೆ ಆಲ್ ಟೈಮ್ ಹೈಯನ್ನು ರೀಚ್ ಆಗುತ್ತೆ. ಅಂದರೆ FIIಗಳು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾವಾಗ ಹೆಚ್ಚು ಹೆಚ್ಚು ಹಣವನ್ನು ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಆಗ ನಮ್ಮ ಸ್ಟಾಕ್ ಮಾರ್ಕೆಟ್ ಹೈಯಲ್ಲಿರುತ್ತೆ. ಸೊ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದ್ದಾಗ ಯೂಶ್ವಲಿ ಇನ್ವೆಸ್ಟರ್ಸಲ್ಲಿ ಬರುವಂತಹ ಕ್ವೆಶ್ಚನ್ ಏನಂದರೆ ಮಾರ್ಕೆಟ್ ಇನ್ನೂ ಅಪ್ಸೈಡ್ ಮೂಮೆಂಟನ್ನು ತೋರಿಸುತ್ತಾ ಅಥವಾ ಮಾರ್ಕೆಟ್ ಡೌನ್ಫಾಲ್ ಆಗುತ್ತಾ ಅಂತ, ಅಥವಾ ನಾವು ಈ ಸ್ಟೇಜಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಯಾವ ಡಿಸಿಷನನ್ನು ತಗೊಳ್ಬೇಕು ಅನ್ನುವಂತಹ ಕ್ವೆಶನ್ಸ್ ಇನ್ವೆಸ್ಟರ್ಸಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನು ಆನ್ಸರ್ ಮಾಡೋದಕ್ಕೆ ನಾವು ಒಂದ್ಸಲ ಹಿಸ್ಟಾರಿಕಲ್ ಡೇಟಾವನ್ನು ನೋಡ್ಕೊಂಡು ಬರೋಣ. ಸೊ ನೀವು ಇಲ್ಲಿ ನೋಡಿದ್ರೆ ನಾನು ಆಗಲೇ ಹೇಳಿದ ಹಾಗೆ ನಿಫ್ಟಿ ಅಥವಾ ಮಾರ್ಕೆಟ್ ಲಾಂಗ್ ಟರ್ಮಲ್ಲಿ ಯಾವತ್ತಿದ್ರೂ ಅಪ್ಸೈಡ್ ಮೂಮೆಂಟನ್ನೇ ತೋರಿಸುತ್ತೆ. ಸೊ ನಿಫ್ಟಿ ಪುಲ್ ಬ್ಯಾಕನ್ನು ತೋರಿಸ್ತಾ ಇದೆ ಅಥವಾ ನಿಫ್ಟಿ ಡೌನ್ಫಾಲ್ ಆಗ್ತಾ ಇದೆ ಅಂದರೆ ಅದು ಯಾವತ್ತೂ ಝೀರೋಕ್ಕಂತೂ ಬರೋದಿಲ್ಲ, ಯಾಕಂದರೆ ಝೀರೋಕ್ಕೆ ಬಂತು ಅಂದರೆ ಎಕನಾಮಿನೇ ಇರೋದಿಲ್ಲ ಸ್ಟೇಬಲ್ ಆಗಿ. ಸೊ ಯಾವತ್ತಿದ್ರೂ ಎಷ್ಟೇ ಫಾಲ್ ಆದರೂ ಕೂಡ ನಿಫ್ಟಿ ಮತ್ತೆ ಅದರ ಅಪ್ ಟ್ರೆಂಡಿಗೆ ವಾಪಸ್ ಬರಲೇಬೇಕು. ಸೊ ಯಾವತ್ತಿದ್ರೂ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ಅಪ್ವರ್ಡ್ ಮೂಮೆಂಟನ್ನು ತೋರಿಸುತ್ತೆ. ಹಿಸ್ಟಾರಿಕಲ್ ಡೇಟಾ ಪ್ರಕಾರ ನಾವು
ಓನ್ಲಿ ಆಲ್ ಟೈಮ್ ಹೈಸಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ, ಅಂದರೆ ಅರೌಂಡ್ 5% ಕೆಳಗಡೆ ನಾವು ಇನ್ವೆಸ್ಟ್ ಮಾಡ್ತಾ ಹೋದರೆ ಎವ್ರಿ ಟೈಮ್, ದೆನ್ 72% ಆಫ್ ದ ಟೈಮ್ಸ್ ನಾವು ಪ್ರಾಫಿಟಲ್ಲೇ ಇರ್ತೇವೆ ಇನ್ 1 ಇಯರ್. ಅಂದರೆ ನಾವು ಬರೀ ಆಲ್ ಟೈಮ್ ಹೈಸಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾ ಹೋದರೂ ಕೂಡ ನಾವು 1 ವರ್ಷದಲ್ಲಿ 72% ಆಫ್ ದ ಟೈಮ್ಸ್ ಪ್ರಾಫಿಟಲ್ಲಿ ಇರ್ತೇವೆ. ಅದರಲ್ಲೂ 38% ಆಫ್ ದ ಟೈಮ್ಸ್, ಅಂದರೆ ಔಟ್ ಆಫ್ ದಿ 72, 38% ಆಫ್ ದ ಟೈಮ್ಸ್ ನಾವು 15%ಗಿಂತ ಹೆಚ್ಚಿನ ರಿಟರ್ನನ್ನು ಪಡೆದಿರ್ತೇವೆ. ಸೊ ನಾವು ಆಲ್ ಟೈಮ್ ಹೈಯಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ ನಮ್ಮ ಹಣವನ್ನು ಕಂಪ್ಲೀಟಾಗಿ ಕಳ್ಕೊಳ್ಳುವಂತಹ ಚಾನ್ಸಸ್ ತುಂಬ ಕಮ್ಮಿ ಇದೆ. ಹಾಗಾಗಿ ನಾವು ಆಲ್ ಟೈಮ್ ಹೈಯಲ್ಲಿದೆ, ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿದೆ ಅಂತ ಮಾತ್ರಕ್ಕೆ ಪ್ಯಾನಿಕ್ ಆಗುವಂತಹ ಅಗತ್ಯ ಇಲ್ಲ. ಹಾಗಂತ ನೀವು ನಿಮ್ಮ ಎಲ್ಲ ಫಂಡ್ಗಳನ್ನು ಆಲ್ ಟೈಮ್ ಹೈಸಲ್ಲಿ ಇನ್ವೆಸ್ಟ್ ಮಾಡ್ಬೋದಾ? ಖಂಡಿತ ಇಲ್ಲ. ಆಲ್ ಟೈಮ್ ಹೈಸಲ್ಲಿ ನಾವು ನಮ್ಮದು ಸಿಪ್ ಏನಾದರೂ ಮಾಡಿದ್ದಿದ್ರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಬೋದು. ಹಾಗೆ ಸಣ್ಣ ಕ್ವಾಂಟಿಟಿಯಲ್ಲಿ ಏನಾದರೂ ಇನ್ವೆಸ್ಟ್ ಮಾಡೋ ಪ್ಲ್ಯಾನ್ ಇದ್ದರೆ ಮಾಡ್ಬೋದು. ಬಟ್ ಇಟ್ಸ್ ಬೆಟರ್ ನಾವು ಪುಲ್ ಬ್ಯಾಕಿಗೆ ವೆಯ್ಟ್ ಮಾಡಿ ಆನಂತರ ಇನ್ವೆಸ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದಾದ್ರೂ ರಿಟೈರ್ಮೆಂಟ್ ಫಂಡ್ ಈಗ ಬಂದಿದ್ದರೆ ಅದನ್ನು ಕಂಪ್ಲೀಟಾಗಿ ಈ ಟೈಮಲ್ಲಿ ಹಾಕೋದು ವೈಸ್ ಡಿಸಿಷನ್ ಅಲ್ಲ. ನಾವು ಆಲ್ ಟೈಮ್ ಹೈ ಇದ್ದಾಗ ಸ್ವಲ್ಪ ವೆಯ್ಟ್ ಮಾಡಿ ಪುಲ್ ಬ್ಯಾಕಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಐಡಿಯಾ. ಇದು ಯಾಕಂದರೆ ಮಾರ್ಕೆಟ್ ಯಾವತ್ತಿದ್ರೂ ಅನ್ಪ್ರೆಡಿಕ್ಟೇಬಲ್ ಆಗಿರುತ್ತೆ. ಅದು ಸ್ಟಾಕ್ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಇದ್ದಾಗ ಇನ್ನೂ ಅನ್ಸರ್ಟೆನಿಟಿ ಹೆಚ್ಚಿರುತ್ತೆ. ಇದು ಯಾಕಂದರೆ FIIಗಳು ಭಾರತದಲ್ಲಿ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಿದಾಗ ಸ್ಟಾಕ್ ಮಾರ್ಕೆಟ್ ತುಂಬ ಒಳ್ಳೆ ರ್ಯಾಲಿಯನ್ನು ತೋರಿಸುತ್ತೆ. ಬಟ್ FIIಗಳು ಯಾವಾಗ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಯಾವಾಗ ಇಂಡಿಯಾದ ಎಕನಾಮಿಕ್ ಕಂಡೀಷನ್ ಚೆನ್ನಾಗಿದೆಯೋ, ಅಂದರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಇರಬೇಕು. ಹಾಗೆ ಈಗ ರೀಸೆಂಟ್ ಡೇಟಾವನ್ನು ನಾವು ನೋಡಿದ್ರೆ ಇಂಡಿಯಾದಲ್ಲಿ ಹೆಚ್ಚಿನ ಪಾಪ್ಯುಲೇಷನ್ ಯೂತ್ ಆಗಿದೆ, ಹಾಗೆ ಇವರೆಲ್ಲ ಎಜುಕೇಟೆಡ್ ಯೂತ್ ಆಗಿದ್ದಾರೆ. ಸೊ ಇಲ್ಲಿ ಡೆವಲಪ್ಮೆಂಟ್ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿದಾಗ ಮೇ ಬಿ FIIಸ್ಗಳಿಗೆ ಇಂಡಿಯಾಗಿಂತ ಬೆಟರ್ ಆಪ್ಷನ್ ಬೇರೆ ಕಾಣಲಿಲ್ಲ. ದ್ಯಾಟ್ ಈಸ್ ಅ ರೀಸನ್ ಪಾಸ್ಟ್ 3 ಮಂತ್ಸಿಂದ ಇಲ್ಲಿ FII ಇನ್ವೆಸ್ಟ್ಮೆಂಟ್ಸ್ ಅಥವಾ FIIಗಳ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಹೆಚ್ಚಾಗಿದೆ. ಸೊ ಯಾವತ್ತೂ FIIಗಳು ಇಂಡಿಯಾದಲ್ಲೇ ಇನ್ವೆಸ್ಟ್ ಮಾಡ್ತಾರಾ? ಇದು ಗ್ಯಾರಂಟಿ ಇಲ್ಲ. ಯಾಕಂದರೆ ನಾಳೆ ಇಂಡಿಯಾಗಿಂತ ಬೆಟರ್ ಆಪ್ಷನ್ FIIಗಳಿಗೆ ಸಿಕ್ಕಿದಾಗ ಅವರು ಅವರ ಇನ್ವೆಸ್ಟ್ಮೆಂಟ್ಗಳನ್ನು ಇಂಡಿಯಾದಿಂದ ತೆಗೆದು ಬೇರೆ ಕಂಪನಿಗಳಲ್ಲಿ ಹಾಕ್ಬೋದು. ಇದು ಯಾವಾಗ? ಮೇನ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆದರೆ, ಅಥವಾ ಏನಾದರೂ ಬೇರೆ ಪೊಲಿಟಿಕಲ್ ಇಶ್ಯೂಸ್ ಆದರೆ, ಅಥವಾ ಅವರಿಗೆ ಇಂಡಿಯಾಗಿಂತ ಬೆಟರ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ಗಳು ಕಂಡಾಗ FIIಗಳು ಇಂಡಿಯಾದಿಂದ ಎಕ್ಸಿಟ್ ಆಗ್ತಾರೆ. ಸೊ ನಾವು ಆಗ FIIಗಳನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅದು ಅವರ ಡಿಸಿಷನ್. ಅವ್ರು ಯಾವಾಗ ಬೇಕಾದರೂ ಹಣವನ್ನು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾವಾಗ ಬೇಕಾದರೂ ಅವರ ಪೊಸಿಷನ್ಸ್ಗಳನ್ನು ಅವರು ಎಕ್ಸಿಟ್ ಆಗ್ಬೋದು. ಹಾಗಾಗಿ ನಾವು ಸ್ಟಾಕ್ ಮಾರ್ಕೆಟ್ ಯಾವತ್ತಿದ್ರೂ ಅನ್ಸರ್ಟೇನ್ ಅಂತ ಹೇಳ್ತೇವೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಇದ್ದರೂ ಕೂಡ ನಾವು ನಮ್ಮ ಕಂಪ್ಲೀಟ್ ಹಣವನ್ನು ಇಲ್ಲಿ ಹಾಕೋದು ವೈಸ್ ಡಿಸಿಷನ್ ಅಲ್ಲ. ಹಾಗಾದರೆ ನಾವು ಏನು ಮಾಡ್ಬೋದು? ಈ ರಿಸ್ಕನ್ನು ಯಾವ ಥರ ಮಿಟಿಗೇಟ್ ಮಾಡ್ಬೋದು? ಸೊ ಅದು ಯಾವುದೇ ಫೀಲ್ಡ್ ಇದ್ದರೂ ನಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಿರಲೇಬೇಕು. ಸೊ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಆದಷ್ಟು ಡೈವರ್ಸಿಫೈ ಮಾಡಿದರೆ, ನಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗಿದ್ದಷ್ಟು ನಮ್ಮ ರಿಸ್ಕ್ ಕಮ್ಮಿ ಇರುತ್ತೆ. ಅಂದರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಶೇರ್ ಮಾರ್ಕೆಟಲ್ಲಿ, ಹಾಗೆ ರಿಯಲ್ ಎಸ್ಟೇಟಲ್ಲಿ, ಅಥವಾ ಗೋಲ್ಡಲ್ಲಿ, ಮೇ ಬಿ ಸೋವರಿನ್ ಗೋಲ್ಡ್ ಬಾಂಡ್ಸ್ಗಳಲ್ಲಿ, ಹೀಗೆ ಬೇರೆ ಬೇರೆ ಎವೆನ್ಯೂಸ್ಗಳಲ್ಲಿ ಡೈವರ್ಸಿಫೈ ಮಾಡಿದಾಗ ನಿಮ್ಮ ರಿಸ್ಕ್ ಕಮ್ಮಿ ಆಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಾಗ ಕೂಡ ನೀವು ಬಾಂಡ್ಸಲ್ಲಿ, ETF ಬೇರೆ ಬೇರೆ ಸೆಕ್ಟರಿನ ಸ್ಟಾಕ್ಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ನೀವು ಶೇರ್ ಮಾಡಿದ್ರೆ ನಿಮ್ಮ ರಿಸ್ಕ್ ಕಮ್ಮಿ ಆಗುತ್ತೆ. ಅಂದರೆ ಒಂದು ಸೆಕ್ಟರಿನ ಸ್ಟಾಕ್ಗಳು ಸಫರ್ ಆದರೂ ಕೂಡ ಬೇರೆ ಸ್ಟಾಕ್ಗಳು ನಿಮಗೆ ಇದನ್ನು ಕಾಂಪನ್ಸೇಟ್ ಮಾಡುತ್ತೆ. ಸೊ ಯಾವತ್ತೂ ನಿಮ್ಮ ಪೋರ್ಟ್ಫೋಲಿಯೋವನ್ನು ಡೈವರ್ಸಿಫೈ ಮಾಡೋದ್ರಿಂದ ನೀವು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಆದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಮಗೆ ಗೊತ್ತಿರಬೇಕಾದಂಥದ್ದು, ನಮ್ಮ ಹತ್ರ ಕ್ವಾಲಿಟಿ ಟ್ರೇಡಿಂಗ್ ಸೆಟಪ್ ಇರಬೇಕು. ಸೊ ನೀವು ಟ್ರೇಡರ್ ಆಗಿರ್ಬೋದು ಅಥವಾ ಇನ್ವೆಸ್ಟರ್ ಆಗಿರ್ಬೋದು, ನಿಮ್ಮ ಹತ್ರ ಕ್ವಾಲಿಟಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಸೆಟಪ್ ಇಲ್ಲದಿದ್ದರೆ ನೀವು ಹೈ ರಿಸ್ಕಲ್ಲಿ ಇರ್ತೀರ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಟ್ರೇಡರ್ ಆಗಿದ್ದರೆ ನಿಮ್ಮ ಹತ್ರ ಪ್ರಾಪರ್ ಎಂಟ್ರೀಸ್ ಪ್ಲ್ಯಾನ್ಸ್ ಇರಬೇಕು, ಪ್ರಾಪರ್ ಸ್ಟಾಪ್ ಲಾಸ್ ಸೆಟ್ಟಿಂಗ್ಸ್ ಇರಬೇಕು, ಪ್ರಾಪರ್ ಟಾರ್ಗೆಟ್ ಗೋಲ್ಸ್ ಇರಬೇಕು, ಹಾಗೆ ನಿಮ್ಮ RR ರೇಷೋ ಕೂಡ ಚೆನ್ನಾಗಿರಬೇಕು. ಸೊ ಒಂದು ಪ್ರಾಪರ್ ಟ್ರೇಡಿಂಗ್ ಸೆಟಪ್ ಇದ್ದರೆ ನೀವು ಯಾವುದೇ ಸ್ಟ್ರಾಟಜಿಯನ್ನು ಫಾಲೋ ಮಾಡಿದರೂ ಕೂಡ ನಿಮಗೆ ಅಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್
ಲಾಂಗ್ ರನ್ನಲ್ಲಿ ಅಥವಾ ಲಾಂಗ್ ಟರ್ಮಲ್ಲಿ ಒಂದು ಸ್ಟಾಕ್ ಡೌನ್ ಟ್ರೆಂಡಲ್ಲಿ ಮೂವ್ ಆಗ್ತಾ ಇದ್ದರೆ ನೀವು ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ನೀವು ಪ್ರಾಪರಾಗಿ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡಿಕೊಂಡು ನಿಮ್ಮ ಟ್ರೇಡಿಂಗ್ ಸೆಟಪ್ಪನ್ನು ಕರೆಕ್ಟಾಗಿ ವರ್ಕೌಟ್ ಮಾಡಿಕೊಂಡ್ರೆ ನೀವು ಒಳ್ಳೆ ಪ್ರಾಫಿಟನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್, ನೀವು ಸ್ಟಾಕ್ ಮಾರ್ಕೆಟ್ ಹೈಯಲ್ಲಿದ್ದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಏನು ಮಾಡಬೇಕು? ನೀವು ಎಕ್ಸಿಟ್ ಆಗಬೇಕಾ, ಪ್ರಾಫಿಟ್ ಬುಕ್ ಮಾಡಬೇಕಾ, ಅಥವಾ ನೀವು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಾ ಅನ್ನುವಂಥದ್ದು. ಸೊ ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಯಾವತ್ತಿದ್ರೂ ಲಾಂಗ್ ಟರ್ಮಲ್ಲಿ ಅಪ್ವರ್ಡ್ ಮೂಮೆಂಟನ್ನೇ ತೋರಿಸುತ್ತೆ. ಸೊ ನಾವು ಯಾವಾಗಲೂ ನಮ್ಮ ಮೋಟಿವ್ ಲಾಂಗ್ ಟರ್ಮ್ ಆಗಿದ್ದರೆ, ಅಂದರೆ ನಾವು ಲಾಂಗ್ ಟರ್ಮಿಗೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನಾವು ಅದಕ್ಕೆ ಹೋಲ್ಡ್ ಆನ್ ಆಗುವಂಥದ್ದು ಬೆಟರ್ ಡಿಸಿಷನ್. ಯಾಕಂದರೆ ನಾವು ಯಾವುದೇ ಒಂದು ಸ್ಟಾಕಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಾಗ ನಾವು ಅದನ್ನು ಎಷ್ಟು ಪೀರಿಯಡ್ ಹೆಚ್ಚು ಹೋಲ್ಡ್ ಮಾಡ್ತೇವೋ ಅಷ್ಟು ನಮಗೆ ಅದು ಪ್ರಾಫಿಟನ್ನು ಕೊಡುತ್ತೆ. ನಿಮಗೆ ಇನ್ನು ಶಾರ್ಟರ್ ಟೈಮ್ ಫ್ರೇಮ್, ಅಂದರೆ 2 ರಿಂದ 3 ವರ್ಷದೊಳಗೆ ಆ ಫಂಡಿನ ನೆಸೆಸಿಟಿ ಇಲ್ಲ ಅನ್ನೋದಾದರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಹೋಲ್ಡ್ ಮಾಡೋದೇ ಬೆಟರ್. ಅಥವಾ ಆನ್ ಅ ಸೇಫರ್ ಸೈಡ್ ನೀವು ಸ್ವಲ್ಪ ಪ್ರಾಫಿಟ್ಗಳನ್ನು ಪ್ರತಿ ಹೈಸ್ಗಳಲ್ಲಿ ಬುಕ್ ಮಾಡ್ಬೋದು. ಇದು ಕೂಡ ವೈಸ್ ಡಿಸಿಷನ್. ಸೊ ದ್ಯಾಟ್ ನೀವು ಸ್ವಲ್ಪ ಪ್ರಾಫಿಟನ್ನು ತೆಗಿತಾ ಇರ್ತೀರಾ. ಇದು ನಿಮ್ಮ ಕಾನ್ಫಿಡೆನ್ಸನ್ನು ಇನ್ನೂ ಕೂಡ ಬೂಸ್ಟ್ ಮಾಡುತ್ತೆ. ಇನ್ನು ನೀವು ಕೆಲವು ಪ್ಯಾರಾಮೀಟರ್ಸನ್ನು ಯೂಸ್ ಮಾಡಿಕೊಂಡು ಕೂಡ ನಿಮ್ಮ ಡಿಸಿಷನ್ಸನ್ನು ತಗೊಳ್ಬೋದು. ಫಾರ್ ಎಕ್ಸಾಂಪಲ್ ನಿಫ್ಟಿಯ ಪಿ ಇ ಈಗ ಅರೌಂಡ್ 22.5 ಸೊ ಯಾವಾಗ ಪಿ ಇ 18 ಇಂದ 24 ಒಳಗಿರುತ್ತೋ ಅದನ್ನು ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಯಾವಾಗ ಪಿ ಇ 18ಗಿಂತ ಬಿಲೋ ಬರುತ್ತೋ ಆಗ ನಾವು ಮಾರ್ಕೆಟ್ ಇಸ್ ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗೆ ಯಾವಾಗ ಪಿ ಇ 24 ಇಂದ ಅಬವ್ ಹೋಗುತ್ತೋ ಆಗ ಮಾರ್ಕೆಟ್ ಇಸ್ ಓವರ್ ವ್ಯಾಲ್ಯೂಡ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಅದೇ ಥರ ನೀವು ಮಾರ್ಕೆಟ್ ಕ್ಯಾಪ್ ಟು GDP ಕೂಡ ನೋಡ್ಬೋದು. ಇದು ಆಟ್ ಪ್ರೆಸೆಂಟ್ 96% ಇದೆ. ಸೊ ಯಾವಾಗ ಮಾರ್ಕೆಟ್ ಕ್ಯಾಪ್ ಟು GDP 100%ಗಿಂತ ಜಾಸ್ತಿ ಹೋಗುತ್ತೋ ಆಗ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆದಾಗ FIIಗಳು ಅವರ ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದಾಗಿ ಮಾರ್ಕೆಟ್ ಡೌನ್ವರ್ಡ್ ಮೂಮೆಂಟನ್ನು ತೋರಿಸ್ಬೋದು. ಎಗೇನ್ ಇದು ಯಾವುದೇ ಸಜೆಷನ್ ಅಥವಾ ಯಾವುದೇ ಅಡ್ವೈಸ್ ಅಲ್ಲ, ಇದು ಮಾರ್ಕೆಟನ್ನು ಅನಲೈಸ್ ಮಾಡುವಂತಹ ಕೆಲವು ಟೆಕ್ನಿಕ್ಗಳು. ಸೊ ಇದನ್ನು ನಾನು ನಿಮಗೆ ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದಲ್ಲದೆ ನೀವು ನಿಮ್ಮ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡೋ ಮೂಲಕ ಕೂಡ ಮಾರ್ಕೆಟಿನ ಕಂಪ್ಲೀಟ್ ಟ್ರೆಂಡನ್ನು ಕ್ಯಾಪ್ಚರ್ ಮಾಡ್ಬೋದು. ಇನ್ನು ನೀವು F&O ಟ್ರೇಡರ್ ಆಗಿದ್ದರೆ ನಿಮಗೆ ಅಂತಹ ದೊಡ್ಡ ಇಂಪ್ಯಾಕ್ಟ್ ಏನೂ ಆಗೋದಿಲ್ಲ, ಯಾಕಂದರೆ ನೀವು ಬೋತ್ ಸೈಡ್ಸ್ ಮೂಮೆಂಟಲ್ಲೂ ಕೂಡ ಪ್ರಾಫಿಟನ್ನು ಬುಕ್ ಮಾಡ್ಬೋದು. ಸೊ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋದಾದರೆ ನಾವು ಆಲ್ ಟೈಮ್ ಹೈಸ್ ಅಂದರೆ ಏನು ಅಂತ ನೋಡಿದ್ವಿ, ಯಾವಾಗ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ, ಹಾಗೆ ನಾವು ಹಿಸ್ಟಾರಿಕಲ್ ಡೇಟಾನ ಕೂಡ ನೋಡಿದ್ವಿ. ಇದಲ್ಲದೆ ಯಾಕೆ ಸ್ಟಾಕ್ ಮಾರ್ಕೆಟ್ ಅನ್ಪ್ರೆಡಿಕ್ಟೇಬಲ್, ಎಸ್ಪೆಷಲಿ ಆಲ್ ಟೈಮ್ ಹೈಸಲ್ಲಿದ್ದಾಗ ಯಾಕೆ ಸ್ಟಾಕ್ ಮಾರ್ಕೆಟ್ ಅನ್ಪ್ರೆಡಿಕ್ಟೇಬಲ್ ಆಗಿರುತ್ತೆ ಅನ್ನೋದನ್ನು ನೋಡಿದ್ವಿ. ಸೊ ನಾವು ನಮ್ಮ ರಿಸ್ಕನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಯಾವ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಹಾಗೆ ಬೆಸ್ಟ್ ಟ್ರೇಡಿಂಗ್ ಸೆಟಪ್ಪನ್ನು ಕೂಡ ಯಾವ ಥರ ನಾವು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ. ಅದಲ್ಲದೆ ನಾವು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಎಕ್ಸಿಟ್ ಅಥವಾ ಹೋಲ್ಡ್ ಮಾಡುವಂಥ ಡಿಸಿಷನನ್ನು ತಗೊಳ್ಳೋದು ಹೇಗೆ ಅಂತ ಕೂಡ ನೋಡಿದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಇದರಲ್ಲಿ ನಾವು ಶೇರ್ ಮಾಡಿದಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಬೇಕಿರುವವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.